ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಗೌರಿ ಕಲ್ಯಾಣ ಸೀರಿಯಲ್ನ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಫಸ್ಟ್ ಸೀನ್ನಲ್ಲಿ ಚಿನ್ನುವಿಂದ ಒಡಿಸ್ಕೊಂಡವನು ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು, ಸರ್ ನನಗೆ ಯಾರು ಹೊಡೆದಿಲ್ಲ ಸರ್ ಅಂತ ಹೇಳ್ತಾನೆ. ಆಗ ಗಾಯ ಹೆಂಗಾಯ್ತು ಅಂತ ಹೇಳ್ಬಿಟ್ಟು ಪೊಲೀಸ್ ಕೇಳಿದಾಗ, ಅದಾಗೆ ಬಂದು ತಲೆಗೊಡಿತಾ ಅಂತ ಕೇಳ್ತಾನೆ. ಆಗ ಶ್ಯಾಮು, ಸರ್ ಅವನಾಗೆ ಬಂದು ಇಲ್ಲ ಅಂತ ಹೇಳ್ತಿದ್ದಾನೆ ಅಂದಮೇಲೆ ಯಾಕೆ ಸರ್ ವಿಚಾರಣೆ ಅಂತ ಹೇಳ್ಬಿಟ್ಟು ಕೇಳಿದಾಗ, ಪೊಲೀಸು ಕಾನೂನು ಅನ್ನೋದೊಂದು ಇದೆ ರೀ, ಅದ್ರ ಪ್ರಕಾರನೇ ಹೋಗ್ಬೇಕು ನಾವು ಅಂತ ಹೇಳಿದಾಗ, ಲಾಯರು ಅದ್ರ ಪ್ರಕಾರನೇ ಹೋದ್ರೆ ಸರ್ FIR ಆಗ್ದೇನೆ ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ದಲ್ಲೇನೆ ಆ ಹುಡ್ಗಿನ ರಾತ್ರಿ ಇಡೀ ಸ್ಟೇಷನ್ ಅಲ್ಲಿ ಲಾಕಪ್ ಅಲ್ಲಿ ಕೂರ್ಸಿದ್ರಲ್ಲ, ಅದ್ ಯಾವ ಕಾನೂನು ಸರ್ ಹೇಳ್ತಾರೆ. ಹಾಗೆ ಶ್ಯಾಮು, ಮಂತ್ರಿ ಕಡೆಯವ್ರು ಕಾಲ್ ಮಾಡಿದ್ರು ಅಂತ ಕೇಸು ಮಾಡ್ದೆ ಲಾಕಪ್ ಒಳಗಡೆ ಕೂರೋ ಹಾಗೆ ಮಾಡಿದ್ರಿ ಅಲ್ವಾ ಸರ್? ಮಂತ್ರಿ ಚುನಾವಣೆಗೆ ನಿಲ್ಲುವಾಗ ಫಂಡ್ ಕೊಡೋದು ನಮ್ಮ ತಾತ ಸರ್, ಬೇಕಾದ್ರೆ ಕಾಲ್ ಮಾಡಿಸ್ಲಾ? ಪೊಲೀಸು, ಬಿಡಿ ಸರ್, ಯಾಕೆ ದೊಡ್ಡವರಲ್ಲ, ಇದೊಂದು ಸಣ್ಣ ಕೇಸು. ಸೂರಿ, ಆ ಹುಡ್ಗಿನ ರಿಲೀಸ್ ಮಾಡ್ರಿ, ನಡೆಸ್ಕೊಂಡು ಒಂದೇ ಕಂಪ್ಲೇಂಟ್ ಇಲ್ಲ ಅಂದಮೇಲೆ ನಮ್ಗೆ ಯಾಕೆ ಉಸಾಬರಿ ಅಂತ ಹೇಳಿದಾಗ ಚಿನ್ನುನ ರಿಲೀಸ್ ಮಾಡ್ತಾರೆ. ಎಲ್ಲರೂ ಹೊರಗಡೆ ಬರಬೇಕಾದ್ರೆ ಶ್ಯಾಮು, ಧನ್ಯವಾದ ಲಾಯರ್ ಸಾಹೇಬ್ರೆ, ಬಿರುಗಾಳಿಗೆ ಸಿಕ್ಕಿದಂತ ಪುಟ್ಟ ದೋಣಿಗೆ ಕಾನೂನು ಮೂಲಕ ಬಿಡುಗಡೆ ಮಾಡಿಸ್ಬಿಟ್ರಿ ಅಂತ ಹೇಳಿದಾಗ, ಇಟ್ಸ್ ಮೈ ಡ್ಯೂಟಿ ಶ್ಯಾಮ್, ನಾ ಕಂಪ್ಲೀಟಾಗಿ ಕ್ಲೋಸ್ ಮಾಡಿಸಿದ್ದೀನಿ, ಹಾಗೆ FIRನು ಕ್ಲೋಸ್ ಮಾಡಿಸಿದ್ದೀನಿ. ಈಗಿನ ವಯಸ್ಸಿನ ಮಕ್ಕಳಿಗೆ ಕೋಪಕ್ಕಿಂತ ತಾಳ್ಮೆ ಅತಿ ಮುಖ್ಯ, ಹಾಗಂತ ಹೇಳಿ ನಾನೇನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಲಾಯರ್ ಹೊರಡ್ತಾರೆ. ಚಿನ್ನು ಮತ್ತೆ ಚಿನ್ನು ಮನೆಯವರೆಲ್ಲ ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಬಂದಾಗ, ಕಾಂತಲಕ್ಷ್ಮಿ, ರಾತ್ರಿ ಎಲ್ಲ ಹೇಗಾಗಿದ್ಯಾ ನೋಡು, ಎಲ್ಲ ಆ ಕತ್ಲೆ ಕೋಣೆನಲ್ಲಿ ಹೇಗಿದ್ದೆ ಮಗಳೇ, ಎಷ್ಟು ಕಷ್ಟ ಆಗಿರ್ಬೋದಲ್ವಾ ಅಂತ ಹೇಳ್ತಾಳೆ. ಆಗ ಶ್ಯಾಮು, ಇಷ್ಟೆಲ್ಲ ನಡೆದಾಗ ನನ್ಗೊಂದು ಮಾತು ಹೇಳ್ಬೋದಿತ್ತಲ್ವಾ ಅಂತ ಹೇಳಿದಾಗ, ಕಾಂತಲಕ್ಷ್ಮಿ, ತಪ್ಪು ತಿಳ್ಕೊಬೇಡಪ್ಪ, ನನಗೆ ಏನು ಮಾಡಬೇಕು ಅಂತ ದಿಕ್ಕೇ ತೋಚಲಿಲ್ಲ, ಆದರೂ ನೀನು ದೇವ್ರ ಥರ ಬಂದು ನನ್ನ ಮಗಳನ್ನ ಕಾಪಾಡಿದೀಯಾ, ಥ್ಯಾಂಕ್ಸ್ ಅಪ್ಪ ಅಂತ ಹೇಳ್ತಾಳೆ. ಆಗ ಶ್ಯಾಮು, ಅಯ್ಯಯ್ಯೋ, ಆಶೀರ್ವಾದ ಮಾಡೋ ಕೈ ಇದು, ಕೈ ಮುಗಿಬಾರ್ದು, ಇಷ್ಟಕ್ಕೂ ಅದಕ್ಕೆ ಮನೆ ಕಷ್ಟ ಅಂದರೆ ಅದು ನನ್ನ ಕಷ್ಟನೇ ಅಲ್ವಾ ಆಂಟಿ, ಇದರಲ್ಲಿ ಕೈ ಮುಗಿಯುವಂಥದ್ದೇನಿಲ್ಲ. ಆಗ ಅಲ್ಲಿ ತಲೆಗೊಡಿಸ್ಕೊಂಡವನು, ಸಾರಿ ಚಿನ್ನು, ನನಗೆ ನಿನ್ನ ಮೇಲೆ ಕಂಪ್ಲೇಂಟ್ ಕೊಡಬೇಕು ಅಂಥದ್ದೇನೂ ಇರಲಿಲ್ಲ, ಆದರೆ ನಮ್ಮ ಮನೆಯಲ್ಲಿ ಫೋರ್ಸ್ ಮಾಡಿದ್ರು, ಅದಕ್ಕೆ ಕಂಪ್ಲೇಂಟ್ ಕೊಟ್ಟೆ, ಆದರೆ ನಿಮ್ಮ ಅಕ್ಕನ ಬಗ್ಗೆ ಆ ಥರ ಮಾತಾಡಿದ್ದು ನಂದು ತಪ್ಪೇನೆ, ಸಾರಿ ಚಿನ್ನು ಅಂತ ಹೇಳಿದಾಗ, ಚಿನ್ಮಯಿ, ನೀನು ಹಾಗೆ ಮಾಡಿದ್ರು ನಾನು ಹೊಡೆಯೋ ಕೆಲಸ ಮಾಡಬಾರ್ದಾಗಿತ್ತು, ನನ್ನ ಮುಂಗೋಗ್ಬೋಕೆ ನಾನೇ ಕಂಟ್ರೋಲ್ ಹಾಕ್ಕೋಬೇಕಿತ್ತು, ನನ್ನ ಕಡೆಯಿಂದನೂ ಸಾರಿ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಕಾಂತಲಕ್ಷ್ಮಿ, ಚಿನ್ನು ಆಟೋ ಬುಕ್ ಮಾಡಿ ಮನೆಗೆ ಹೋಗೋಣ ಅಂತ ಹೇಳಿದಾಗ, ಶ್ಯಾಮ್, ಅಯ್ಯೋ ನನ್ನ ಕಾರ್ ಇಲ್ಲೇ ಇದೆ, ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಆಗ ಕಾಂತಲಕ್ಷ್ಮಿ, ಅಯ್ಯಯ್ಯೋ ಬೇಡಪ್ಪ, ನನಗೆ ಯಾಕೆ ತೊಂದರೆ ಅಂತ ಹೇಳಿದಾಗ, ಶ್ಯಾಮು, ನೀವು ಹೀಗೆ ಹೇಳಿದ್ರೇ ನನಗೆ ತೊಂದರೆ, ನಾನು ನಿಮ್ಮ ಮನೆ ಕಡೆಯಿಂದನೇ ಹೋಗ್ಬೇಕಲ್ವಾ, ಅಲ್ಲೇ ನಿಮ್ಮನ್ನ ಡ್ರಾಪ್ ಮಾಡಿಬಿಟ್ಟು ಹೋಗ್ತೀನಿ ಹೇಳಿ ಅವ್ರನ್ನೆಲ್ಲ ಕಾರಲ್ಲಿ ಕೂರಿಸ್ಕೊತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಸರಿತಾ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಅಲ್ಲಿಗೆ ಅಜ್ಜಿ ಬರ್ತಾರೆ. ಒಂದು, ಯಾಕಮ್ಮ ನಿದ್ದೆ ಬರಲಿಲ್ವಾ ಅಂತ ಕೇಳಿದಾಗ, ಸರಿತಾ, ಇಲ್ಲ ಅತ್ತೆ, ಕಣ್ಣು ಮುಚ್ಚಿದ್ರೆ ಸಾಕು, ನನ್ನ ಮಗ ಉಸಿರು ಕಟ್ಟಿ ಒದ್ದಾಡ್ತಾ ಇರೋದೇ ನನ್ನ ಕಣ್ಣು ಮುಂದೆ ಬರ್ತಿದೆ ಅತ್ತೆ, ಅಕಸ್ಮಾತ್ ಏನಾದರೂ ಗೌರಿ ಆ ಟೈಮಲ್ಲಿ ಇಲ್ಲ ಅಂದಿದ್ರೆ ನನ್ನ ಮಗ ಅಯ್ಯೋ ಅಂತ ಹೇಳ್ಬಿಟ್ಟು ಅಳ್ತಾ ಇರ್ತಾಳೆ. ಆವಾಗ, ಹೀಗೆ ಕಳ್ತಾ ಇದೆಯಾ, ಎಲ್ಲ ಸರಿ ಹೋಯ್ತಲ್ಲ ಅಂತ ಹೇಳಿದಾಗ, ಸರಿತಾ, ಇಲ್ಲ ಅತ್ತೆ, ಮನಸ್ಸಿಗೆ ಯಾಕೋ ಸಮಾಧಾನನೇ ಆಗ್ತಾ ಇಲ್ಲ, ನಾನು ಇಲ್ಲೇ ಇರಬೇಕಿತ್ತು ಅಂದಾಗ ಅಜ್ಜಿ, ಗೌರಿ ಇಲ್ದಲೆ ನೀನೊಬ್ಳೇ ಇದ್ದಿದ್ರೆ ನಿನ್ನ ಮಗ ಸಂಕಟ ಪಡೋದನ್ನ ಕಂಡು ಅಳ್ತಿದ್ದೆ, ಗೋಳಾಡ್ತಿದ್ದೆ, ಯಾರಿಗಾದ್ರೂ ಕಾಲ್ ಮಾಡಿ ನನ್ನ ಮಗನ ಉಳಿಸ್ಕೊಡಿ ಅಂತ ಕೇಳ್ಕೊಳ್ತಿದ್ದೆ, ಆದರೆ ಗೌರಿ ಥರ ವಿವೇಕ್ನ ಸ್ಕೂಟರ್ನಲ್ಲಿ ಕರ್ಕೊಂಡು ಹೋಗ್ತಿದ್ದ, ಖಂಡಿತ ಇಲ್ಲ ಅಲ್ವಾ, ಹಾಗಿದ್ಮೇಲೆ ಗೌರಿ ವಿವೇಕ್ ಪಕ್ಕ ಉಳಿಯೋ ಹಾಗಾಗಿದ್ದು ದೇವರ ಆಶೀರ್ವಾದ ತಾನೆ, ವಿವೇಕ್ ಹೇಳ್ದ ಅಲ್ವಾ ಗೌರಿ ಅವನಿಗೋಸ್ಕರ ಎಷ್ಟು ಕಷ್ಟಪಟ್ಲು ಅಂತ. ನನಗೂ ಯೋಚನೆ ಆಗ್ತಾ ಇರೋದು ಅಂತ ಹೇಳಿದಾಗ, ಏನು ಗೌರಿ ನಿನ್ನ ಮಗನ ಕಾಪಾಡ್ಬಿಟ್ಲು ಅಂತಾನಾ ಅಂತ ಹೇಳಿದಾಗ, ಸರಿತಾ, ಅತ್ತೆ, ನಾನು ಅಷ್ಟು ಕೆಟ್ಟವಳು ಅಲ್ಲ ಅತ್ತೆ, ಅವಳೇ ನನ್ನ ಮಗನ ಕಾಪಾಡಿರೋದು ಅಂತ ಗೊತ್ತಾದ್ಮೇಲೆ ಅದೇ ನನಗೆ ಯೋಚನೆ ಆಗ್ತಾ ಇರೋದು, ಅದಕ್ಕೆ ನನಗೆ ನಿದ್ದೆ ಬರ್ತಾ ಇಲ್ಲ ಅಂತ ಹೇಳಿದಾಗ, ಅಜ್ಜಿ, ಹೌದಮ್ಮ, ತಪ್ಪು ಮಾಡಿದಾಗ ಹಾಗೇ ಆಗುತ್ತೆ, ನಮ್ಮ ಅಹಂಕಾರ ಎಷ್ಟೇ ದೊಡ್ಡದಿದ್ರೂ ನಮ್ಮ ಆತ್ಮಸಾಕ್ಷಿ ನಿದ್ದೆ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಹೇಳಿದಾಗ, ಸರಿತಾ, ಅತ್ತೆ, ನನಗೆ ನನ್ನ ಮಗನ ಮೇಲಿರೋ ಪ್ರೀತಿ ಅವನಿಗೆ ಏನಾದರೂ ಆಗ್ಬಿಡುತ್ತೇನೋ ಅನ್ನೋ ಆತಂಕ ನನ್ನ ಕಣ್ಣಿಗೆ ಪಟ್ಟಿ ಕಟ್ಟಿಸ್ಬಿಡ್ತು, ಗೌರಿನೇ ನನ್ನ ಮಗನ ಪ್ರಾಣ ಉಳಿಸಿದ್ದು ಅಂತ ಗೊತ್ತಿಲ್ಲದೆ ಅವಳಿಗೆ ಏನೇನೋ ಅಂದ್ಬಿಟ್ಟೆ ಅಂತ ಹೇಳಿದಾಗ, ಅಜ್ಜಿ ಆವೇಶದಲ್ಲಿ ಆಡಿದ ಮಾತನ್ನ ವಾಪಸ್ಸು ತಗೊಳಕ್ಕಾಗಲ್ಲ ಸರಿತಾ, ಆದರೆ ಆ ಮಾತಿಂದ ಆಗಿರೋ ಗಾಯನ ಕ್ಷಮೆ ಕೇಳೋದ್ರ ಮುಖಾಂತರ ಮುಲಾಮ್ ಹಚ್ಚಿ ವಾಸಿ ಮಾಡ್ಬೋದು, ಸರಿತಾ ಹೋಗು, ಗೌರಿ ಹತ್ರ ಒಂದ್ಸಲ ಕ್ಷಮೆ ಕೇಳು, ಆಗ ಅವಳಿಗೂ ಸಮಾಧಾನ, ನಿನಗೂ ನೆಮ್ಮದಿ ಅಂತ ಹೇಳಿದಾಗ, ಸರಿತಾ, ಇಲ್ಲ ಅತ್ತೆ, ಅದು ನನ್ನ ಕೈನಲ್ಲಿ ಸಾಧ್ಯ ಇಲ್ಲ, ಯಾಕೆ ಸೋತೋಗ್ತೀನಿ ಅಂತನಾ ಅಂತ ಹೇಳಿ ಅಜ್ಜಿ ಕೇಳಿದಾಗ, ಸರಿತಾ, ಗೊತ್ತಿಲ್ಲ ಅಂದಾಗ, ಸರಿ ಬಿಡು, ಕ್ಷಮೆ ಕೇಳೋದಕ್ಕೆ ನಿನ್ನ ಸ್ಥಾನ ಅಡ್ಡಿ ಬರ್ತಿದೆ, ಕಡೆ ಪಕ್ಷ ಥ್ಯಾಂಕ್ಸ್ ಆದರೂ ಹೇಳ್ಬೋದಲ್ಲ, ಅದು ಆಗಲ್ವಾ, ಅಲ್ಲ ಸರಿತಾ, ನಿನ್ನ ಮಗ ಹಾಸ್ಪಿಟಲಿಗೆ ಸೇರಿದಾಗ ಯಾರೋ ಪರಿಚಯನೇ ಇಲ್ದಿರೋ ಇರೋಂಥ ಡಾಕ್ಟರು
ಮಗನ ಪ್ರಾಣ ಉಳಿಸಿದಾಗ ಏನು ಮಾಡ್ತಿದ್ದೆ ಅಂತ ಕೇಳಿದಾಗ ಸರಿತಾ ಏನತ್ತೆ ಹೀಗೆ ಹೇಳ್ತೀರಾ, ನನ್ನ ಮಗನ ಪ್ರಾಣ ಉಳಿಸಿದವರು ನನಗೆ ದೇವರಿದ್ದಾಗೆ, ಅವರಿಗೆ ಕೈ ಮುಗಿದು ಕೃತಜ್ಞತೆ ಸಲ್ಲಿಸ್ತಿದೆ ಅತ್ತೆ. ರಕ್ತ ಸಂಬಂಧನೇ ಇಲ್ದೇ ಇರೋ ಯಾರೋ ಒಬ್ರು ನಿನ್ನ ಮಗಂಗೆ ಜೀವದಾನ ಮಾಡಿದ್ರೆ ದೇವ್ರು ಅಂತ ಹೇಳ್ತೀಯ, ಆದ್ರೆ ನಿನ್ನ ಮಗಂಗೆ ಮರುಜನ್ಮ ಕೊಟ್ಟಂತ ನಿನ್ನ ಸೊಸೆಗೊಂದು ಥ್ಯಾಂಕ್ಸ್ ಹೇಳೋದಕ್ಕೆ ನಿನ್ನ ಹಠ ಅಡ್ಡ ಬರ್ತಿದೆ ಅಲ್ವಾ. ಕೇಳೋರು ತಪ್ಪು ಮಾಡಿದವರು ಅದು ಬೇಡ ಬಿಡು, ಥ್ಯಾಂಕ್ಸ್ ಅಂತ ಹೇಳೋದು ಜೀವ ಉಳಿಸಿದವ್ರಿಗೆ ತೋರಿಸೋ ಅಂತ ಕೃತಜ್ಞತೆ, ಅದು ನಿನ್ನ ಕರ್ತವ್ಯ. ಅಷ್ಟು ಮಾಡಲಿಲ್ಲ ಅಂತಂದರೆ ದೇವರು ಮೆಚ್ಚುತ್ತಾನ. ಬಾ ಸರಿತಾ ಬಾ ಅಂತ ಹೇಳ್ಬಿಟ್ಟು ಗೌರಿ ಹತ್ರ ಕರ್ಕೊಂಡು ಹೋಗ್ತಾರೆ. ಆಗ ಗೌರಿ ಅಜ್ಜಿ ಅತ್ತೆ ಏನಾದರೂ ಬೇಕಿತ್ತಾ, ಕಾಫಿ ಮಾಡಿಕೊಡ್ಲಾ ಅಂತ ಕೇಳ್ತಾಳೆ. ಆಗ ಅಜ್ಜಿ ಕಾಫಿ ಏನು ಬೇಡಮ್ಮ, ನಿಮ್ಮತ್ತೆ ನಿನ್ನ ಹತ್ರ ಮಾತಾಡಬೇಕು ಅಂತ ಅಂದ್ಲು, ಅದಕ್ಕೆ ಕರ್ಕೊಂಡು ಬಂದೆ ಅಂತ ಹೇಳಿದಾಗ ಅತ್ತೆ ನಿಮಗೆ ನಾನು ಅವಳಿಗೆ ಅತ್ತೆ ಅಂತ ಹೇಳಿ ಅಂತ ಹೇಳಿದ್ನಾ, ಮಾತಾಡಬೇಕು ಅಂತ ಹೇಳಿದರೆ ಸಾಕಿತ್ತು ಅಂತ ಹೇಳಿದಾಗ ಏನೇ ಆಗಲಿ ಅತ್ತೆನೇ ಅಲ್ವಾ. ಆಗ ಸರಿತಾ ಅದು ನಾಳೆ ಬೆಳಗ್ಗೆ ತಿಂಡಿಗೆ ಏನೋ ಮಾಡ್ತೀಯಲ್ಲ, ಅದ್ರ ಬದಲು ವೆಜ್ ಪಲಾವ್ ಮತ್ತು ಮಶ್ರೂಮ್ ಕರಿ ಮಾಡ್ತೀಯಾ ಅಂತ ಹೇಳೋದಕ್ಕೆ ಬಂದೆ ಅಂತ ಹೇಳ್ತಾಳೆ. ಆಗ ಗೌರಿ ನಾನು ನಂಬಲ್ಲ ಬಿಡಿ, ನನ್ನ ಅಡುಗೆ ಮನೆಗೆ ಬರಬೇಡ ಅಂತಂದವರು ಇವತ್ತು ಅಡುಗೆ ಮಾಡೋದಕ್ಕೆ ಅದೇ ಮಾಡು ಅಂತ ಹೇಳೋದಕ್ಕೆ ಸಾಧ್ಯನಾ? ಅದು ಅಲ್ಲದೆ ಧೈರ್ಯಕ್ಕೆ ನಮ್ಮತ್ತೆ ಅವರತ್ತೆ ಕೈ ಹಿಡ್ಕೊಂಡು ಸರಿ ನೀವೇನು ಹೇಳೋದಕ್ಕೆ ಬಂದ್ರಿ, ನಮ್ಮತ್ತೆ ಸಿಕ್ಕಾಬಟ್ಟೆ ಸ್ಟ್ರಾಂಗು, ಏನಾದರೂ ಹೇಳ್ಬೇಕು ಅಂತಂದ್ರೆ ಮುಖ ನೋಡ್ಬಿಟ್ಟು ಹೇಳ್ತಾರೆ, ಹೀಗೆ ಒದ್ದಾಡಲ್ಲ ಅಂತ ಹೇಳಿದಾಗ ಸರಿತಾ ಅದು ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಆಗ ಗೌರಿಗೆ ತುಂಬ ಖುಷಿ ಆಗುತ್ತೆ. ನನಗ್ಯಾಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಾ, ನಮ್ಮ ಮಗನ ಪ್ರಾಣಾಪಾಯದಿಂದ ಕಾಪಾಡಿದ್ಯಲ್ಲ ಅದಕ್ಕೆ ಅಂದಾಗ ಗೌರಿ ಅವರು ನಿಮ್ಮ ಮಗ ಮಾತ್ರ ಅಲ್ಲ ನನ್ನ ಗಂಡ ಕೂಡ, ಗಂಡನ್ನ ಕಾಪಾಡಿದಕ್ಕೆ ಯಾವ ಹೆಂಡ್ತಿನೂ ಥ್ಯಾಂಕ್ಸ್ನ ನಿರೀಕ್ಷೆ ಮಾಡಲ್ಲ ಅತ್ತೆ, ಅದು ಹೆಂಡತಿ ಜವಾಬ್ದಾರಿ ಅಂತ ಹೇಳಿದಾಗ ಸರಿತಾ ನನಗೆ ಹೇಳ್ಬೇಕು ಅಂತ ಅನ್ನಿಸ್ತು ಹೇಳ್ದೆ, ಅದಕ್ಕೆ ನೀನೇನೇನೋ ಕಲ್ಪನೆ ಮಾಡ್ಕೊಬೇಡ, ನಾನು ಯಾವತ್ತು ನಿನ್ನನ್ನ ಅಂತ ಹೇಳ್ಬೇಕಾದ್ರೆ ಗೌರಿ ಸೊಸೆ ಅಂತ ಸ್ವೀಕಾರ ಮಾಡಲ್ಲ ಅಲ್ವಾ, ಗೊತ್ತು ಬಿಡಿ ಅಂತ ಹೇಳಿದಾಗ ಸರಿತಾ ಹಾಗಾದ್ರೆ ಗೊತ್ತು ತಾನೆ, ಇನ್ಮೇಲೆ ನಿನ್ನ ಅದ್ಭುತದಲ್ಲಿ ನೀನಿದ್ರೆ ಒಳ್ಳೇದು ಅಂದಾಗ ಗೌರಿ ನಗ್ತಿರ್ತಾಳೆ. ಆಗ ಸರಿತಾ ಯಾಕೆ ನಗ್ತಾ ಇದೆಯಾ, ನಾನು ಏನಾದ್ರೂ ನಿನಗೆ ತಮಾಷೆ ಮಾಡಿದ್ನಾ, ಇವತ್ತು ಅಡುಗೆ ಮನೆಗೆ ಬರೋ ಹಾಗಿಲ್ಲ ಅಂತ ಹೇಳಿ ನೀವೇ ನನ್ನನ್ನ ಆಚೆಗೆ ದಬ್ಬದ್ರಿ, ಇವತ್ತು ನೀವೇ ಅಡುಗೆ ಮನೆಗೆ ಬಂದು ನನ್ನನ್ನ ಮಾತಾಡಿಸ್ತಾ ಇದ್ದೀರಾ, ನನ್ನ ಮಗನ ಬದುಕಿಗೆ ಬಂದಿರುವಂತ ಅನಿಷ್ಟ ಅಂತ ಹೇಳ್ಬಿಟ್ಟು ಅಸಹ್ಯ ಪಟ್ಕೊಂಡು ಬೈದ್ರಿ, ಆದ್ರೆ ಇವತ್ತು ನನ್ನ ಮಗನ ಪ್ರಾಣ ಉಳಿಸಿದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೀರಾ, ನೀವು ಎಷ್ಟೇ ಈಗೋ ತೋರಿಸಿದ್ರು ಅತ್ತೆ ಅಂತ ಕರೆಯೋದು ಬೇಡ ಅಂತ ಹಠ ಹಿಡಿದ್ರು, ಇವತ್ತು ನಿಮ್ಮ ಬಾಯಿಂದ ಥ್ಯಾಂಕ್ಸ್ ಅಂತ ಬಂತಲ್ಲ ಅಷ್ಟು ಸಾಕು ನನಗೆ, ನನ್ನ ದೃಷ್ಟಿನಲ್ಲಿ ನಿಮ್ಮಲ್ಲಿ ಬದಲಾವಣೆ ಶುರುವಾಗಿದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಾಕು ಅಂತ ಹೇಳ್ತಾಳೆ. ಆಗ ಸರಿತಾ ನೀನಲ್ದಲೇನೆ ಬೇರೆ ಯಾರೇ ಈ ಕೆಲಸ ಮಾಡಿದಿದ್ರು ನಾನು ಅವರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೆ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಸೊ ಇದಿಷ್ಟು ಗೌರಿ ಕಲ್ಯಾಣ ಸೀರಿಯಲ್ನ ಇಂದಿನ ಸಂಚಿಕೆಯ ಭಾಗ 1. ಭಾಗ 2 ಕೂಡ ಅತಿ ಶೀಘ್ರದಲ್ಲೇ ಅಪ್ಲೋಡ್ ಆಗುತ್ತೆ. ಈ ಒಂದು ವಿಡಿಯೋ ತಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.